Exercise 11.1 7th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A joker's cap is in the form of a right circular cone. Okay, so ಆ ಕ್ಯಾಪ್ ಯಾವ ತರ ಇದೆ? ಜೋಕರ್ ಕ್ಯಾಪ್ ಓಕೆ ಈ ತರ ಇದೆ, ಕೋನ್ ಶೇಪ್ ಅಲ್ಲಿ ಇದೆ. ಓಕೆನಾ? ಈಗ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಫ್ ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು? 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಹೈಟ್ ಬಂದ್ಬಿಟ್ಟು 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ನಾವೇನ್ ಮಾಡೋಣ, ಎಲ್ ಕಂಡಿಡ್ಬೇಕು. ಎಲ್ ಅಂದ್ರೆ ಸ್ಲಾಂಟ್ ಹೈಟ್ ಕಂಡಿಬೇಕು. ಸೊ ಎಲ್ ಫಾರ್ಮುಲಾ ಏನು? ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ವ್ಯಾಲ್ಯೂ ಏನು? 24 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು 7 ಸ್ಕ್ವೇರ್. ಸೊ ಏನಾಗುತ್ತೆ? 24 ಸ್ಕ್ವೇರ್ ಅಂದ್ರೆ 576, 7 ಸ್ಕ್ವೇರ್ 49. ಸೊ ಎಲ್ ಇಸ್ ಈಕ್ವಲ್ ಟು ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ? 625 ಬರುತ್ತೆ. ರೂಟ್ 625 ಅಂದ್ರೆ ನಥಿಂಗ್ ಬಟ್ 25. ಓಕೆ, ರೂಟ್ 625 ಅಂದ್ರೆ 25. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೊ ಎಲ್ ಕೂಡ ಸೆಂಟಿಮೀಟರ್ ಇರುತ್ತೆ. ಸೊ ಈಗ ನಮಗೆ ಎಲ್ ವ್ಯಾಲ್ಯೂ ಗೊತ್ತಾಯ್ತು, 25 ಸೆಂಟಿಮೀಟರ್. ಓಕೆ, ಈಗ ಅವ್ರೇನ್ ಕೇಳ್ತಾ ಇದ್ದಾರೆ ನೋಡ್ರಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ಅವ್ರೇನ್ ಕೇಳ್ತಾರೆ, ಫೈಂಡ್ ದ ಏರಿಯಾ ಆಫ್ ದ ಶೀಟ್ ರಿಕ್ವೈರ್ಡ್ ಟು ಮೇಕ್ 10 ಸಚ್ ಕ್ಯಾಪ್ಸ್. ಓಕೆ, ಇಂಥವು 10 ಕ್ಯಾಪ್ ಮಾಡ್ಬೇಕು, ಎಷ್ಟು ಏರಿಯಾ ಬೇಕಾಗ್ಬೋದು ಅಂತ ಕೇಳ್ತಾ ಇದಾರೆ. ಈಗ ಅನ್ಕೋಣ ನಾವು ಒಂದು ಕ್ಯಾಪ್ ಮಾಡ್ಬೇಕಂತಂದ್ರೆ, ಓಕೆ, ನಾವೇನ್ ಮಾಡ್ಬೇಕು? ಕ್ಯಾಪ್ ಅಂದ್ರೆ ಇಲ್ಲಿ ಓಪನ್ ಇರುತ್ತಾನೆ, ಇದಂದ್ರೂ ಓಪನ್ ಇರುತ್ತೆ. ಕ್ಯಾಪ್ ಹಾಕೋಬೇಕಂದ್ರೆ ಇದಿಷ್ಟು ಓಪನ್ ಇರ್ಬೇಕು, ಈ ಸರ್ಕ್ಯುಲರ್ ಪಾರ್ಟ್ ಇದು ಓಪನ್ ಇರ್ಬೇಕಂದ್ರೆ ನಾವೇನ್ ತಗೋಬೇಕು? CSA ತಗೋಬೇಕು. ಓಕೆ, ಸೊ ನಥಿಂಗ್ ಬಿಟ್ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? CSA ಆಫ್ ಕೋನ್ ಫಾರ್ಮುಲಾ ಯೂಸ್ ಮಾಡ್ಬೇಕು. CSA ಆಫ್ ಕೋನ್ ಇಸ್ ಈಕ್ವಲ್ ಟು πRL. ಸೊ ನಥಿಂಗ್, ಒಂದ್ ಕ್ಯಾಪ್ ಮಾಡಕ್ಕೆ ಎಷ್ಟು ಏರಿಯಾ ಬೇಕಂದ್ರೆ ನಥಿಂಗ್ ಬಟ್ ಏನು? CSA ಆಫ್ ಕೋನ್. ಓಕೆ, ಈಗ ಸೊ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. πRL, π ಅಂದ್ರೆ 22/7. ಆರ್ ವ್ಯಾಲ್ಯೂ ಏನ್ ಕೊಡಿದ್ದಾರೆ? 7 ಅಂತ ಕೊಡಿದ್ದಾರೆ. ಎಲ್ ವ್ಯಾಲ್ಯೂ ಏನು? 25. ಏನಾಯ್ತು? 7 ಕ್ಯಾನ್ಸಲ್ ಆಯ್ತು. 22 ಇಂಟು 25. ಈ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 25 2 ಜಾ 50, 5 ಕ್ಯಾರಿ, 25 2 ಜಾ 50, 50 ಪ್ಲಸ್ 5 55 ಆಯ್ತು. ಈಗ ಅವರು ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾನೇನ್ ಕಂಡಿಡಿದೆ ಇವಾಗ? ಕರ್ಡ್ ಸರ್ಫೇಸ್ ಏರಿಯಾ. ಏರಿಯಾ ಅಂದ್ರೆ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು 1 ಕ್ಯಾಪ್ ಅಂತ ಗೊತ್ತಾಯ್ತು. CSA ಆಫ್ ಕೋನ್ ನಥಿಂಗ್ ಬಟ್ 1 ಕ್ಯಾಪ್ ಅಂತ ಗೊತ್ತಾಯ್ತು. ಅಂತ ಎಷ್ಟು ಕ್ಯಾಪ್ ಬೇಕು ಇವಾಗ? 10 ಕ್ಯಾಪ್ ಬೇಕು. ಸೊ ಇವಾಗ ಬರಿತೀನಿ, ಈಗ ಏನ್ ಬರಿತೀನಿ? ಕ್ಯಾಪ್ಸು ಏರಿಯಾ. ಓಕೆ, ಒಂದು ಕ್ಯಾಪ್ ಮಾಡಕ್ಕೆ ಎಷ್ಟು ಏರಿಯಾ ಬೇಕಾಯ್ತು? 550 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಬೇಕಾಯ್ತು. ಅದೇ ನಿಮಗೆ 10 ಕ್ಯಾಪ್ ಬೇಕಂದ್ರೆ ಎಷ್ಟಂತ ಅದನ್ನ ಎಕ್ಸ್ ಅಂತ ಬರ್ದ್ಬಿಡ್ರಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 10 ಇಂಟು 550. ಎಕ್ಸ್ ಇಸ್ ಈಕ್ವಲ್ ಟು ಓಕೆ ಎಷ್ಟಾಗುತ್ತೆ? 55 ಅಂದ್ರೆ 55. ಇಲ್ಲೊಂದು 0 ಇದೆ, 2 0 ಹಾಕ್ಬಿಟ್ರೆ ಸೆಂಟಿಮೀಟರ್ ಸ್ಕ್ವೇರ್. ಸೊ 10 ಕ್ಯಾಪ್ ಮಾಡಕ್ಕೆ ಇಷ್ಟು ಏರಿಯಾ ಬೇಕು. ಓಕೆ, ಫಾರ್ ಮೇಕಿಂಗ್ 10 such caps we need an area of 5500 centimeter square of sheet. ಓಕೆ, ಆ ಕ್ಯಾಪ್ ಮಾಡಬೇಕಂದ್ರೆ ಇಷ್ಟು ಏರಿಯಾ ಶೀಟ್ ಇದ್ಬಿಟ್ರೆ ನಾವು 10 ಜೋಕರ್ ಕ್ಯಾಪ್ ಮಾಡ್ಬೋದು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಬಂದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.